ಅರೆ ಯಾಕಮ್ಮ ದೂರ ಕೂತ್ಕೋತೀಯಾ? ಯಜಮಾನಿ ಪಕ್ಕನೆ ಕೂತ್ಕೋ. ಹೇಳು, ಕೂತ್ಕೋ ಇಲ್ಲಿ. ನನ್ನ ಪಾರ್ವತಿನ ಒಟ್ಟಿಗೆ ಕೂರಿಸ್ತಾ ಇದ್ದಾರೆ ಅಂದರೆ ನಮ್ಮ ಪ್ರೀತಿ ವಿಷಯ ಗೊತ್ತಾಗಿ ಅದನ್ನ ಒಪ್ಕೊಂಡಿರ್ಬೋದಾ? ಏ ಗಣಿ, ನೀನ್ಯಾಕೆ ನಿಂತ್ಕೊಂಡಿದ್ಯಾ? ನೀನು ಕೂತ್ಕೋ, ಊಟ ಮಾಡು. ಇಲ್ಲ, ನೀವು ಮಾಡಿ, ನಂಗೆ ಹೊಟ್ಟೆ ಹಸಿವಿಲ್ಲ, ನಾನು ಆಮೇಲೆ ಮಾಡ್ತೀನಿ. ತಗೊಳ್ಳಿ. ಸರಿ, ಏನು ವಿಶೇಷ ಸಾರಥಿ? ಇವತ್ತು ದಿಢೀರಂತ ನನ್ನ ಊಟ ಕರೆದಿದ್ದು? ಅದು ನಮ್ಮ ಪಾರು ಹುಟ್ಟದಬ್ಬನ ಅವಳು ಚಿಕ್ಕವಳಾಗಿದ್ದಾಗ ಊರಿನಲ್ಲಿ ಅವಳ ಫ್ರೆಂಡ್ಸ್ನೆಲ್ಲ ಕರೆದು ನಾನೇ ಕೈಯಾರ ಅಡುಗೆ ಮಾಡಿ ಬಡಿಸ್ತಿದ್ದೆ. ಈ ಸಾರ್ತಿ ಅವಳ ಹೃದಯಕ್ಕೆ ಹತ್ತಿರವಾಗಿರೋ ನಿಮ್ಮನ್ನು ಕರೆದು ಊಟ ಬಡಿಸ್ಬೇಕು ಅನ್ನಿಸ್ತು. ಅದಕ್ಕೆ ನಿಮ್ಮನ್ನು ಕೇಳಿಕೊಂಡೆ. ನೀವು ದೊಡ್ಡ ಮನಸ್ಸು ಮಾಡಿ ಬಂದ್ರಿ. ತುಂಬ ತುಂಬ ಸಂತೋಷ ಆಯಿತು. ಸಾರಥಿ, ಇದರಲ್ಲಿ ದೊಡ್ಡ ಮನಸ್ಸು ಮಾಡುವಂಥದ್ದೇನಿದೆ? ನೀವಿಷ್ಟು ಪ್ರೀತಿಯಿಂದ ಕರೆದಾಗ ಬರದೇ ಇರೋಕ್ಕಾಗುತ್ತಾ ಹೇಳಿ? ಅದು ಸರಿ, ಪಾರ್ವತಿ ಬರ್ಡೇ ನಾಳೆ ಇರೋದಲ್ವಾ? ಇವತ್ತೇ ಯಾಕೆ ಊಟಕ್ಕೆ ಕರೆದ್ರಿ? ನಾಳೆ ಅದಕ್ಕೆ ಅವಕಾಶನೇ ಇರೋದಿಲ್ವಲ್ಲ. ಅಂದರೆ ನಾಳೆ ಅವಳು ಹುಟ್ಟಿದ ಹಬ್ಬ ಅಲ್ವಾ, ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅವಕಾಶ ಇರಲ್ವಲ್ಲ ಅಂತ ಹೇಳಿದೆ. ನಾಳೆ ಒಂದೊಂದು ಕ್ಷಣನೂ ನನ್ನ ಮಗಳ ಜೊತೆ ಜೀವಿಸ್ಬೇಕು. ಅದು ನನ್ನ ಜೀವನದ ಅತ್ಯಂತ ಮಹತ್ವದ ಕ್ಷಣ ಆಗಬೇಕು. ನನ್ನ ಜೀವನದ ಅತ್ಯಂತ ಮಹತ್ವದ ದಿನ ಆಗಬೇಕು. ಅಲ್ಲಿ ಬೇರೆ ಯಾರಿಗೂ ಅವಕಾಶ ಇರಬಾರ್ದು. ನಾನು, ನನ್ನ ಮಗಳು ಅಷ್ಟೇ. ನಿಮ್ಮ ಮಗಳ ಬಗ್ಗೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಸಾರಥಿ. ಬರೀ ಪ್ರೀತಿ ಅಲ್ಲ, ಅವಳ ಜೊತೆ ಜೀವನೇ ಇಟ್ಕೊಂಡಿದ್ದೆ. ಈಗಲೂ ಅವಳು ನಿಮ್ಮ ಜೀವನೇ ಅಲ್ಲ ಸಾರಥಿ? ಜೀವ, ಜೀವನೇ. ಇಡೀ ಜೀವನ ಅವ್ರ ಜೊತೆಗೆ ಬಾಳಬೇಕು ಅಂತ ಕನಸು ಕಟ್ಕೊಂಡಿದ್ದೆ ನೀನು. ಆದರೆ ನಿನ್ನ ಹಣೆ ಬರೋಕ್ಕೆ ನೀನು ಹುಟ್ಟಿರೋದು ಈ ಡ್ರೈವರ್ ಹೊಟ್ಟೆಲಿ. ಈ ಡ್ರೈವರ್ ಅಪ್ಪಂಗೆ ನಿನ್ನ ದೊಡ್ಡ ಮನೆ ಯಜಮಾನ ಕೊಟ್ಟು ಮದುವೆ ಮಾಡೋಷ್ಟು ಯೋಗ್ಯತೆ ಅಂತೂ ಇಲ್ಲಮ್ಮ. ಕೊನೆ ಪಕ್ಷ ಅವ್ರ ಜೊತೆಗೆ ಒಟ್ಟಿಗೆ ಕೂರಿಸಿ ಊಟ ಮಾಡಿಸ್ತಿದ್ದೀನಿ. ಅದು ಕೊನೆಯ ಸಲ. ಹೊಟ್ಟೆ ತುಂಬ ಊಟ ಮಾಡಿ ದೊಡ್ಡ ಯಜಮಾನ್ರೆ. ಸಂಕೋಚ ಪಟ್ಕೋಬೇಡಿ, ನನ್ನ ಕೈ ರುಚಿ ಹಿಡಿಸ್ತೋ ಇಲ್ವೋ. ಸಾರಥಿ, ಒಳ್ಳೆ ಮನಸ್ಸಿಂದ ಮಾಡಿದ ಅಡುಗೆ ಯಾವಾಗಲೂ ರುಚಿಯಾಗೇ ಇರುತ್ತೆ. ಅಡುಗೆ ಮಾಡಿರೋದೇನು ಒಳ್ಳೆ ಮನಸ್ಸಿನಿಂದಲೇ, ಆದರೆ ಅದರ ಉದ್ದೇಶ ಮಾತ್ರ ಬೇರೆ.
ಎಲ್ಲರೂ ಒಪ್ಪಿ ನಿಮ್ಮಿಬ್ಬರ ಮದುವೆ ನಡೆಯೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅದೇಂದ್ರೆ ಇನ್ನೂ ದೊಡ್ಡ ಹಾಕೊಳ್ಳಿ. ಅಯ್ಯೋ ಬೇಡ ಮಾವ. ಅಯ್ಯೋ ಬೇಡ ಅನ್ಬೇಡಿ, ಹಾಕ್ಕೊಳ್ಳಿ. ಚೆನ್ನಾಗಿ ತಿಂದು ದಪ್ಪ ಆಗಬೇಕು. ಅದೇನು ಜಿಮ್ಮು ಪಮ್ಮು ಅಂತೆಲ್ಲ ಹೋಗ್ಕೊಂಡು ಹಿಂಗೆ ಒಣಕೊಂಡಿದ್ದೀರಿ. ನೋಡಿದವರು ನನ್ನ ಮಗಳು ನಿಮ್ಗೆ ಊಟ ಹಾಕ್ತಾಳೋ ಇಲ್ವೋ ಅಂತ ಅನ್ಕೋಬೇಕು. ತಗೊಳ್ಳಿ, ತುಪ್ಪ ಹಾಕೋ. ಪಾರು ನಿಂಗೆ ತಿನ್ನು ಪದ್ಧತಿ. ಮಗಳೇ, ನೀನು ಹಣಿಯಂದ್ರೆ ತಿನ್ಸು, ನೋಡಿ ಕಣ್ಣು ತುಪ್ಕೋತೀನಿ. ಹಣಿಯಂದ್ರೆ ಸಂಕೋಚ ಯಾಕೆ, ನೀವು ತಿನ್ನಿಸಿ. ಸಾರ್ಥಿ ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದಾರಲ್ಲ. ಒಂದು ವೇಳೆ ಇವತ್ತು ಅವ್ರು ನಮ್ಮ ಪ್ರೀತಿನ ಒಪ್ಕೊಂಡಿದ್ರೆ ನಾಳೆ ಅವ್ರು ನಮ್ಮನ್ನ ಕರೆದು ನಿಮ್ಮ ಪ್ರೀತಿನ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಯಾಕೆ ಪ್ರೀತಿ ಒಂಥರ ಇದೆಯಾ? ನಮ್ಮ ರೋದು ಅದೃಷ್ಟನೋ ಅದೃಷ್ಟ. ಏನು? ಮದುವೆ ಆಗಿ ಹೆಂಡತಿನ ಮನೆ ತುಂಬಿಸ್ಕೊಳ್ಳೋಕ್ಕಿಂತ ಮುಂಚೆನೆ ಅಳಿನ ಮನೆ ಕರೆದು ಊಟ ಹಾಕ್ತಿದ್ದಾರೆ ಅವ್ರ ಮಾವ. ಆಗ್ಲಿ ಬಿಡು, ಒಳ್ಳೇದೇ ಅಲ್ವಾ? ಅದಕ್ಕೆ ನೀನ್ಯಾಕೆ ಇಷ್ಟೊಂದು ಫೀಲ್ ಮಾಡ್ತಿದ್ಯಾ? ಆ ಅದೃಷ್ಟ ನನಗಿಲ್ಲ ಅಂತ ಬೇಜಾರಾಗ್ತಿದೆ. ಮದುವೆ ಆಗಿ ಇಷ್ಟು ದಿನ ಆಯ್ತು, ಅಳಿನ ಮನೆ ಕರೆದು ಒಂದೊತ್ತು ಊಟ ಹಾಕಿದಾರೆ ನಿಮ್ಮಪ್ಪ. ಊಟ ಇರಲಿ, ಹಿಂಗೆ ದಿನಕ್ಕೆ ಎಸದಿ ಫೋನ್ ಮಾಡ್ತಾರೋ. ಒಂದ್ಸಲ ಆದರೂ ನಮ್ಮ ಹಳೆ ಆಗಿದ್ದಾನೆ, ಅವ್ರ ಜೊತೆ ಮಾತಾಡ್ಬೋದಾ ಅಂತ ಕೇಳಿದಾರಾ? ಏನು ಕರ್ಮನ ನಂದು. ಏನ್ ಮಾತಾಡ್ತಿದ್ಯಾ ಪ್ರೀತು ನೀನು? ಇವತ್ತು ಊಟ ಕೇಳ್ತಾ ಇರೋನು ನಾಳೆ ಇನ್ನೇನೋ ಕೇಳಲ್ಲ ಅಂತ ಏನ್ ಗ್ಯಾರಂಟಿ? ಅಪ್ಪನ ಬಗ್ಗೆ ನಿನ್ನ ಮನಸ್ಸಲ್ಲಿ ಇಷ್ಟು ಕೆಟ್ಟ ಯೋಚನೆ ಇದೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಷ್ಟಕ್ಕೂ ಅವ್ರ ವಿರುದ್ಧವಾಗಿ ಅವ್ರಿಗೆ ಮೋಸ ಮಾಡಿ ಅವ್ರ ಕಣ್ ತಪ್ಪಿಸಿ ನನಗೆ ತಾಳಿ ಕಟ್ಟಿದ್ಯಾ. ನಿನ್ನ ಪ್ರೀತಿಯಿಂದ ಮಾತಾಡಿಸಿ ಮನೆ ಕರೆದು ಊಟ ಹಾಕೋದಕ್ಕೆ ಅವ್ರ ಇಷ್ಟ ಪ್ರಕಾರ ನಡ್ಕೊಂಡಿದ್ಯಾ ನೀನು? ಹಲೋ ಹಲೋ ಹಲೋ, ಅವ್ರ ಇಷ್ಟದ ಪ್ರಕಾರ ನಡ್ಕೊಂಡಿಲ್ಲ ಹೌದು, ಆದ್ರೂ ನಿನ್ನ ರಾಣಿ ಮಹಾರಾಣಿ ತರ ನೋಡ್ಕೊಂಡಿಲ್ವಾ? ಅದ್ರ ಬಗ್ಗೆ ಯಾರು ಬೇರೆಯವ್ರು ಕೂಡ ಮಾಡೋ ಹಾಗಿಲ್ಲ, ನಿಂಗೂ ಗೊತ್ತಾನೆ. ಬರೀ ನನ್ನ ಮಹಾರಾಣಿ ತರ ನೋಡ್ಕೊಂಡ್ರೆ ಸಾಲದು, ನೀನು ರಾಜನ್ ತರ ಇರಬೇಕು. ಐ ಆಮ್ ಆಲ್ವೇಸ್ ಕಿಂಗ್ ಯು ನೋ. ನಾನು ಹೇಳಿದ್ದು ನೋಡಕ್ಕಲ್ಲ, ಹಾಗೆ ನಡ್ಕೋಬೇಕು ಅಂತ. ಈಗ ನೋಡಿದ್ನಲ್ಲ ನಿಂದೆಂತ ಚೀಪ್ ಮೆಂಟಾಲಿಟಿ ಅಂತ. ಓಯ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೀನು. ಬಿಡು ನನ್ನ. ನೋಡಿಲಿ, ನಮ್ಮ ಮಾವ ಎಂಥವ್ರು ನನ್ಗೆ ಗೊತ್ತಿಲ್ವಾ, ಸುಮ್ಮನೆ ತಮಾಷೆ ಮಾಡಿದ್ದು. ನಿಜವಾಗ್ಲೂ ಹೇಳ್ತಾ ಇದ್ದೆ ನೀನು. ಏಯ್, ಮತ್ತಿನ್ನೇನು? ಗಂಡನ್ಗೋಸ್ಕರ ಹೆತ್ತವ್ರನ್ನ ಬಿಟ್ಟು ಬರೋ ಹೆಣ್ಮಕ್ಳಿಗೆ ಅವ್ರ ಮನೆಯವ್ರ ಬಗ್ಗೆ ಮಾತಾಡಿದ್ರೆ ಎಷ್ಟು ನೋವಾಗುತ್ತೆ ಅನ್ನೋ ಪರಿಜ್ಞಾನ ಇಲ್ಲ ನಿನಗೆ? ಪರಿಜ್ಞಾನದ ಬಗ್ಗೆ ಗೊತ್ತಿಲ್ಲ, ಆದರೆ ವಿಜ್ಞಾನದ ಬಗ್ಗೆ ಚೆನ್ನಾಗಿ ಗೊತ್ತು. ಏನು ಮತ್ತೆ ನನ್ನ ರೇಗಿಸ್ತಿದ್ಯಾ? ರೇಗಿಸ್ತಾ ಇಲ್ಲ, ಕನ್ನಡದಲ್ಲಿ ನಿನ್ಗಿಂತ ವೀಕ್ ಅಂತ ಹೇಳ್ಕೊಳ್ತಾ ಇದ್ದೀನಿ. ಹೋಗ್ಲಿ ಬಿಡು, ಏನೋ ನಿನ್ ಕಾಲೇಳಿಕೆ ಅಂತ ನಿಮ್ಮ ಅಪ್ಪನ ವಿಷಯ ತೆಗ್ದೆ, ಅದು ಇಷ್ಟೊಂದು ಸೀರಿಯಸ್ ಆಗೋದು ನಂಗೆ ಗೊತ್ತೇ ಇರಲಿಲ್ಲ. ಇನ್ನೊಂದ್ಸತಿ ಈ ಥರ ಮಾಡೋಕೆ ಹೋಗಲ್ಲ ಆಯ್ತಾ? ನೋಡಿಲಿ, ನಮ್ಮ ಮಾವ ಇಸ್ ವೆರಿ ಗ್ರೇಟ್. ಆಯ್ತಾ? ಸಾರಿ ಸಾರಿ ಪ್ಲೀಸ್ ಬಿಡು ಸುಮ್ಮನೆ ನನ್ನ. ನಾನು ಶಂಸಲ್ವಾ? ಇಲ್ಲ. ಅಷ್ಟೊಂದು ಕೋಪನ? ತುಂಬಾ ಕೋಪ. ನಿಜವಾಗ್ಲೂ ಶಂಸಲ್ಲ? ಇಲ್ಲ. ನೋಡು, ನಾನು ಕೆಣಕ್ ಬೇಡ. ನೀನು ಏನ್ ಮಾಡ್ತೀಯಾ? ಕೆಣಕ್ ಬೇಡ. ಏನ್ ಮಾಡ್ತೀಯಾ? ನೋಡು, ಹೇಳ್ತಾ ಇದ್ದೀನಿ, ಕೆಣಕ್ ಬೇಡ. ಏನೋ ಮಾಡ್ತೀಯಾ? ಹನುಮಂತು ನನ್ನ ತಮ್ಮ ಇದ್ದ ಹಾಗೆ. ಆದಿತ್ಯ ಯಾಮಿನಿಯ ಮದುವೆ ಸುಸೂತ್ರವಾಗಿ ನೆರವೇರೋದಕ್ಕೆ ನೀನು ಸಹಕರಿಸಬೇಕು ಅಂತ ಕೇಳ್ಕೊತೀನಿ ಹನುಮಂತು. ನಮ್ಮ ಆದಿತ್ಯನ ಮದುವೆಯ ಸಂಪೂರ್ಣ ಜವಾಬ್ದಾರಿ ನಿಂದೆ. ದೊಡ್ಡದು ಬಂದರೆ ಇನ್ನೊಂದು ಒಬ್ಬಟ್ಟು ಹಾಕ್ತೀನಿ. ಬೇಡ ಸಾರ್ಥಿ, ತುಂಬ ಊಟ ಮಾಡಲಿಲ್ಲ ಅಂದರೆ ನನ್ನ ಮನ್ಸಿಗೆ ಸಮಾಧಾನ ಆಗಲ್ಲ. ಅದಕ್ಕೇನಂತೆ, ಇನ್ನೊಂದು ದಿನ ಬಂದು ಊಟ ಮಾಡೋದಾಯ್ತು ಬಿಡಿ ಸಾರ್ಥಿ. ಇನ್ನೊಂದು ದಿನ ಬರದೇ ಇದ್ದರೆ ಯಾಕೆ ಹಾಗಂತೀರ ಸಾರ್ಥಿ? ಜೀವನದಲ್ಲಿ ಯಾವ
ಯಾವತ್ತು ಯಾವುದನ್ನು ಹೀಗೆ ಅಂತ ಅಂದ್ಕೊಳ್ಳೋದಕ್ಕಾಗೋದಿಲ್ವಲ್ಲ ದೊಡ್ಡ ಯಜಮಾನ್ರೆ. ಇದು ನನ್ನ ಅನುಭವದ ಮಾತು. ಹಣೆಯಲ್ಲಿ ಹೇಗೆ ಬರ್ದಿರುತ್ತೋ ಹಾಗಾಗುತ್ತೆ ಬಿಡಿ. ಕೆಲವು ಸಲ ಹಣೆ ಬರಹನ ಬದಲಾಯಿಸ್ಕೊಳ್ಬೇಕಾಗುತ್ತೆ ಅಲ್ವಾ? ಯಾವಾಗ ನಾವು ಅಂದ್ಕೊಂಡಿರೋದು ಆಗಲ್ವೋ ಅವಾಗ ನಾವು ಹಾಗೆ ಮಾಡಬೇಕಾಗುತ್ತೆ. ನಿಜ ಅಲ್ವಾ? 100% ನಿಜ ಸಾರ್ಥಿ. ಹಾಂ ದೊಡ್ಡ ಯಜಮಾನ್ರೆ, ನಿಮಗೋಸ್ಕರ ಶಾವಿಗೆ ಪಾಯಸನೂ ಮಾಡಿದ್ದೀನಿ. ಸಾರ್ಥಿ, ಅಂತೂ ಅಡ್ವಾನ್ಸಾಗಿ ಊಟ ಹಾಕ್ಸ್ಬಿಟ್ರಿ. ಪಾರ್ವತಿ, ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಇಬ್ಬರು ಪ್ರೀತಿಸಿ ಹತ್ರ ಇದ್ದರು, ನನ್ನ ಮುಂದೆ ಕೈ ಕೊಡೋದಕ್ಕೆ ಯಾಕಮ್ಮ ಸಂಕೋಚ? ಕೊಡು, ಇವತ್ತೇ ಕಡೆ ಅಲ್ವಾ? ಸಾರ್ಥಿ, ಅಡುಗೆ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ನೀವು ಬರೀ ಡ್ರೈವಿಂಗಲ್ಲಿ ಎಕ್ಸ್ಪರ್ಟ್ ಅಂತ ಅಂದ್ಕೊಂಡಿದ್ದೆ, ಆದರೆ ಅಡುಗೆ ಮಾಡೋದ್ರಲ್ಲೂ ಎಕ್ಸ್ಪರ್ಟ್ ಅಂತ ಇವತ್ತು ಗೊತ್ತಾಯ್ತು ನೋಡಿ. ಪಾರ್ವತಿ ಚೆನ್ನಾಗಿ ಅಡುಗೆ ಮಾಡೋ ಕಲೆನ ಅವ್ರ ಅಮ್ಮನಿಂದ ಕಲ್ತ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಅದು ನಿಮ್ಮಿಂದನೇ ಬಂದಿರೋದು. ನಮ್ಮಪ್ಪ ಅಂದರೆ ಏನು ಸುಮ್ಮನೆನ ಯಜಮಾನ್ರೆ? ಅವ್ರು ಎಲ್ಲದರಲ್ಲೂ ಅಚ್ಚುಕಟ್ಟು. ಅವ್ರು ಏನೇ ಮಾಡಿದ್ರು ಸರಿಯಾಗಿ ಯೋಚನೆ ಮಾಡಿ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಅಲ್ವೇನಪ್ಪ? ಗಣಿ, ಯಾವಾಗಲೂ ಖುಷಿಯಾಗಿರ್ತಿದ್ದೋನು ಇವತ್ತು ಯಾಕೆ ಕೊಡಲಾಗಿದೆಯಾ? ಏನಿಲ್ಲ ದೊಡ್ಡ ಯಜಮಾನ್ರೆ. ಸಾರ್ಥಿ, ನಾನು ಹೊಡ್ತೀನಿ. ಪಾರು, ಗಣಿನೂ ಊಟ ಮಾಡಿಲ್ಲ, ಇನ್ನು ನಾನು ಊಟ ಮಾಡಿಲ್ಲ. ನಮ್ಮ ಊಟಕ್ಕೆ ಬಡಿಸಿ ನಡೆಯಲ್ಲ. ಸರಿಯಪ್ಪ. ಸರಿ ಸಾರ್ಥಿ, ನಾ ಹೊರಡ್ತೀನಿ. ದೊಡ್ಡ ಯಜಮಾನ್ರ ಬಗ್ಗೆ ಇನ್ನಷ್ಟು ಆಸೆ ಬೆಳೆಯೋದು ಬೇಡ ಮಗಳೇ. ಅವ್ರ ಜೊತೆಗೆ ನೀ ಇವತ್ತಿನ ಊಟಕ್ಕೆ ತೃಪ್ತಿ ಪಟ್ಕೊಂಬಿಡು. ಈ ಊಟ, ಈ ಭೇಟಿ, ಅವ್ರ ಜೊತೆಗಿನ ಮಾತು ನಿನ್ನ ಪಾಲಿಗೆ ಇವತ್ತೇ ಕೊನೆ. ಡ್ಯಾಡ್ ಧ್ರುವಗೊಂದು ಫೋನ್ ಮಾಡ್ಬಿಡಲಾ? ಬೇಡಪ್ಪ, ಬರ್ತಾನೆ ಬಿಡು. ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತೀಯಾ? ಅಲ್ಲಿ ಏನಾಯಿತು, ಏನು ಕತೆ ಅಂತ ಕ್ಯೂರಿಯಾಸಿಟಿ ಡ್ಯಾಡ್, ಅದಕ್ಕೆ ಹೋಗ್ಲಿ ಬಿಡಿ. ಹಾಂ ಬ್ರೋ ನಿಮಗೆ ವೇಟ್ ಮಾಡ್ತಾ ಇದ್ದೆ ಬ್ರೋ. ಏನಾಯ್ತು ಬ್ರೋ, ಹೇಳು ಬ್ರೋ. ಒಳ್ಳೆ ಊಟ ಆಯಿತು. ನೈಸ್, ಚೆನ್ನಾಗಿತ್ತಾ? ಅಯ್ಯೋ, ಕೇಳ್ತಿಯಲ್ಲ ಪ್ರೀತು, ನಮ್ಮ ಮಾವನ ಮನೆ ಅಡುಗೆ ಅಂದರೆ ಕಮ್ಮಿನಾ? ಅದು ಅವ್ರ ಕೈಯಾರೆ ಮಾಡಿದ ಅಡುಗೆ ಸಕ್ಕದಾಗಿತ್ತು. ಬ್ರೋ, ಎಲ್ಲರೂ ಕೈಯಲ್ಲಿ ಅಡುಗೆ ಮಾಡೋದು ಬ್ರೋ. ನಮ್ಮ ಮಾವನೇ ಕಿಂಡಲ್ ಮಾಡ್ತೀಯಾ? ಆಯಿತು ಬಿಡು ಬ್ರೋ, ನಾನು ನೋಡಿ ಡ್ಯಾಡ್. ಆದಿತ್ಯ, ಎಷ್ಟು ಆಟಾಡ್ಸ್ತೀಪ ಅವನ್ನ. ಏನು ವಿಷಯ ಅಂತ ಹೇಳ್ಬಿಡು, ಇಲ್ಲಾಂದರೆ ಜೋರಾಗಿ ಕಿರ್ಚಾಡಿ ನಿಮ್ಮ ಮಾಮಿ ಬರೋ ಹಾಗೆ ಮಾಡಿಬಿಡ್ತಾನೆ. ಅಪ್ಪ, ಪಾರು ಬರ್ಡೇಗೆ ಅವಳು ಹೃದಯಕ್ಕೆ ಹತ್ರ ಆಗಿರೋ ಫ್ರೆಂಡ್ಸ್ನೆಲ್ಲ ಮನೆಗೆ ಕರೆಸಿ ಊಟ ಹಾಕೋ ಅಭ್ಯಾಸ ಅಂತೆ. ಈ ಸಲ ನಾನು ಪಾರುಗೆ ಸ್ಪೆಷಲ್ ಫ್ರೆಂಡ್ ಅಂತ ಅನಿಸಿ ನನ್ನ ಊಟ ಕರೆದಿದ್ದಂತೆ. ಅಷ್ಟೇನಾ? ಏನು ಅಷ್ಟೇನಾ ಅಂತ ಇದೆಯಾ ಪ್ರೀತು? ನಾನು ಪಾರ್ವತಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಗೊತ್ತಾ? ಹೌದಾ? ನಿಮ್ಮಮ್ಮ ಸುಮ್ಮನೆ ಇದ್ರಾ? ಅವರೇ ಪಾರು ಭುಜಾನ ಹಿಡಿದು ನನ್ನ ಪಕ್ಕ ಕೂರಿಸಿದ್ರು ಗೊತ್ತಾ? ಹೌದಾ ಬ್ರೋ? ಅಲ್ಲ ಆದಿತ್ಯ, ಯಾವ ವರ್ಷನೂ ಪಾರ್ವತಿ ಬರ್ತ್ಡೇಗೆ ಹನುಮಂತು ನಿನ್ನನ್ನು ಊಟ ಕರೀದೇ ಇರೋನು, ಈ ವರ್ಷನ ಯಾಕೆ ಕರಿಬೇಕು? ಪಾರ್ವತಿ ಮನೆಗೆ ಬಂದಾಗಿಂದ
ನೀವಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಂತ ಹನುಮಂತು ಗೊತ್ತಿದೆ. ಆದರೆ ಇಷ್ಟು ವರ್ಷ ಕರೀದೇ ಇದ್ದವನು ಈ ವರ್ಷವೇ ಅವಳ ಬರ್ತ್ಡೇ ಹಿಂದಿನ ದಿನ ನೀನನ್ನು ಕರೆದು ಅವನೇ ಅಡುಗೆ ಮಾಡಿ ಅವನೇ ಯಾಕೆ ಬಡಿಸ್ಬೇಕು? ನಾನು ಆ ಆ್ಯಂಗಲಲ್ಲಿ ಯೋಚನೆ ಮಾಡಿಲ್ವಲ್ಲ. ಆದರೂ ಪರವಾಗಿಲ್ಲ, ಸಾರ್ಥಿ ದೃಷ್ಟಿಯಲ್ಲಿ ನಾನು ಪಾರ್ವತಿ ಸ್ಪೆಷಲ್ ಫ್ರೆಂಡ್ ಅಂತ ಫೀಲ್ ಆಯ್ತಲ್ಲ, ಅಷ್ಟು ಸಾಕು. ಇದೊಂಥರ ಪಾಸಿಟಿವ್ ಸೈನ್ಸ್ ಅಂತ ಫೀಲ್ ಆಗ್ತಾ ಇದೆ. ಏನು ಬ್ರೋ ಇದು, ಬರೀ ಸ್ಪೆಷಲ್ ಅಂದಿದ್ದಕ್ಕೆ ಇಷ್ಟೊಂದು ಫೀಲ್ ಆಗ್ತಾ ಇದೆಯಾ? ಇನ್ನೇನಾದರೂ ನಿಜವಾಗ್ಲೂ ಅಳಿಯ ಅಂತ ಒಪ್ಕೊಂಡ್ಬಿಟ್ರೆ ಏನು ಗತಿ ನಿಂದು? ಆದರೂ ಪ್ರೀತು, ಪಾರ್ವತಿ ಬರ್ಡೇ ಕಾರಣಕ್ಕೆ ಸಾರ್ಥಿ ಮನೆ ಕರೀತಾ ಇದ್ದಾರೆ ಅಂತ ಮೊದಲೇ ಗೊತ್ತಾಗಿದ್ದಿದ್ರೆ ಏನಾದರೂ ಗಿಫ್ಟ್ ತೊಗೊಂಡು ಹೋಗ್ಬೋದಿತ್ತು. ಬರೀ ಕೈಲಿ ಹೋಗ್ತಾ ಇರಲಿಲ್ಲ. ಅಯ್ಯೋ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಬ್ರೋ? ನಾಳೆ ಕೊಟ್ರೆ ಆಯ್ತು. ನಾಳೆ ಕೊಡೋದಕ್ಕೆ ಪಾರ್ವತಿ ನಾಳೆ ಕೆಲ್ಸಕ್ಕೆ ಬರಲ್ವಂತೆ ಪ್ರೀತು. ಸಾರ್ಥಿ ಎಲ್ಲೋ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರಂತೆ. ಹೊರಗಡೆ ಕರ್ಕೊಂಡೋದ್ರೆ ಇಡೀ ದಿನ ಹೊರಗಡೆನೇ ಇರ್ತಾರ? ಬಂದ್ಮೇಲೆ ಕೊಟ್ರೆ ಆಯ್ತು ಬಿಡು ಬ್ರೋ, ಚಿಲ್. ಅಲ್ಲ, ಯಾವತ್ತೂ ಕರೀದೇ ಇರೋ ಹನುಮಂತು ಈ ವರ್ಷನೇ ಆದಿತ್ಯನ ಯಾಕೆ ಊಟಕ್ಕೆ ಕರೆದು ಪಾರ್ವತಿನ ಅವನ ಪಕ್ಕದಲ್ಲಿ ಕೂರಿಸಿ ಊಟ ಬಡಿಸ್ತಾ? ಅಪ್ಪ ಇಷ್ಟೊತ್ತಲ್ಲಿ ಎಲ್ಲೋದ್ರು? ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ? ಅಪ್ಪ, ಎಲ್ಲಿಗೆ ಹೋಗಿದ್ದೆ? ಚೀಟಿ ರಂಗಣ್ಣನ ಮನೆಗೆ ಹೋಗಿದ್ದೆ. ಇವತ್ತೇನೋ ಆಯ್ತು, ಆದ್ರೆ ಇನ್ಮುಂದೆ ಈ ರೀತಿ ರಾತ್ರಿ ಹೊತ್ತಲ್ಲಿ ಒಬ್ಬನೇ ಓಡಾಡ್ಬೇಡ, ಸರಿನಾ? ನಿನ್ನ ಆರೋಗ್ಯದ ಬಗ್ಗೆ ಗಮನ ಕೊಡು, ಟೈಮಿಗೆ ಸರಿಯಾಗಿ ಊಟ ಮಾಡಿ ಮಾತ್ರೆ ತಗೋ, ನಿನ್ನ ದೇಹಕ್ಕೆ ಜಾಸ್ತಿ ಶ್ರಮ ಕೊಡದೆ ಚೆನ್ನಾಗಿ ನಿದ್ದೆ ಮಾಡು, ಸರಿನಾ? ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದೀಯಾ? ನಾಳೆ ನಾನು ಇರದೇ ಇದ್ರೆ ಅಂದ್ರೆ ನಾನು ನಾಳೆ ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ನಾನು ನಿನ್ನನ್ನು ಹೇಗೆ ನೋಡ್ಕೊಳ್ಳೋದಕ್ಕಾಗತ್ತೆ ಹೇಳು? ಗಣಿ, ನಾನು ಹೋದ್ಮೇಲೆ ಅಪ್ಪನ ಹುಷಾರಾಗಿ ನೋಡ್ಕೊ. ಯಾವತ್ತೂ ಅಪ್ಪನ ಮನ್ಸಿಗೆ ನೋವು ಕೊಡ್ಬೇಡ. ಅವ್ರಿಟ್ಟಿರೋ ನಂಬಿಕೆನ ಉಳಿಸ್ಕೊ. ಅಕ್ಕ, ನೀನೇನೇನೋ ಮಾತಾಡ್ಬೇಡ, ನಂಗೆ ಅಳು ಬರುತ್ತೆ. ಯಾಕೋ ಗಣಿ ಅಳ್ತಾ ಇದೆಯಾ? ನಾನು ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ನೀನು ಅಪ್ಪ ಇಬ್ಬರೇ ತಾನೇ ಇರಬೇಕು? ಇಲ್ಲ, ನಾನು ನಿನ್ನ ಜೊತೆನೇ ಬರ್ತೀನಿ. ಇಲ್ಲ ಗಣಿ, ನಾನೊಬ್ಳೇ ಹೋಗಬೇಕು ಅಲ್ವಾ ಅಪ್ಪ? ಗಣಿ, ಅಳಬಾರ್ದು. ಮನಸ್ಸನ್ನ ಯಾವಾಗಲೂ ಗಟ್ಟಿ ಮಾಡ್ಕೋಬೇಕು. ಯಾರಿಲ್ಲ ಅಂದರೂ ಜೀವನದಲ್ಲಿ ಬದುಕಬೇಕು ಅನ್ನೋ ಛಲ ಇರಬೇಕು. ಏನಾಗಿದೆ ನಿನಗೆ? ಯಾಕೆ ಏನೇನೋ ಹೇಳ್ತಿದ್ಯಾ? ಅನ್ಸಿದ್ದನ್ನ ಹೇಳ್ಬಿಡ್ಬೇಕು ಗಣಿ, ಆಮೇಲೆ ನಾನು ಮರ್ತೋದ್ರೆ? ಸರಿ ಗಣಿ, ನೀನು ಹೋಗಿ ಮಲ್ಕೋ. ಅಪ್ಪ, ಹೊತ್ತಾಯ್ತು, ನೀನು ಹೋಗಿ ಮಲ್ಕೋ. ಏನಾದರೂ ಬೇಕಾದರೆ ನನ್ನ ಕರಿ, ಸರಿನಾ? ಪಾರು, ನಾಳೆ ಬೆಳಿಗ್ಗೆ ಸ್ವಲ್ಪ ಬೇಗ ಹೇಳಮ್ಮ. ನಾಳೆ ಅರ್ಸನಕೋಟೆಗೆ ಹೋಗ್ತಾ ಇಲ್ಲ ನೀನು? ಗೊತ್ತಪ್ಪ, ಯಜಮಾನ್ರು ಬಂದಾಗಲೇ ಹೇಳಿದ್ಯಲ್ಲ. ನೀನು ಆರಾಮಾಗಿ ನಿದ್ದೆ ಮಾಡು. ಪ್ರೀತು, ಸಾರ್ಥಿ ನೀವು ಪಾರ್ವತಿ ಹೃದಯಕ್ಕೆ ಹತ್ತಿರವಾದರು ಅಂತ ಯಾವ ಅರ್ಥದಲ್ಲಿ ಹೇಳಿರ್ಬೋದು? ಒಂದು ವೇಳೆ ಅವ್ರಿಗೇನಾದರೂ ನಮ್ಮಿಬ್ಬರು ಲವ್ ವಿಷಯದಲ್ಲಿ ಅನುಮಾನ ಬಂದಿದ್ಯಾ? ಅಥವಾ ನಾವು ಲವ್ ಮಾಡ್ತಾ ಇದೀವಿ ಅಂತ ಕನ್ಫರ್ಮ್ ಆಗಿದೆಯಾ? ಮೋಸ್ಟ್ಲಿ ನಾನೇ ಈ ವಿಷಯ ಹೇಳಲಿ ಅಂತ ಅವ್ರು ಕಾಯ್ತಾ ಇರ್ಬೋದು ಅನ್ಸುತ್ತೆ ಪ್ರೀತು. ನಾನು ಹೋಗಿ ಹೇಳ್ಬಿಡ್ತೀನಿ. ಬ್ರೋ, ನಿನ್ನ ಲವ್ ವಿಷಯ ಗೊತ್ತಿದೆ ಅಂತ ನೀನೇ ಅನ್ಕೊಂಡು ಹೋಗ್ಬಿಟ್ಟು ಸಾರ್ಥಿಗೆ ಹೇಳ್ಬಿಟ್ಯಾ? ಬೇಡ ಅಂತ್ಯಾ? ಬ್ರೋ, ಅವ್ರಿಗೆ ಗೊತ್ತಿದ್ರೆ ಅದಕ್ಕೇಗಾದ್ರೂ ಕೇಳಿರ್ತಿದ್ರು ತಾನೆ? ನೀನು ಹೇಳ್ತಾರೆ, ಅದು ಕರೆಕ್ಟ್. ಸರಿ ಆಯಿತು, ಅದಕ್ಕೆ ಫೋನ್ ಮಾಡು, ಬೇಗ ವಿಶ್ ಮಾಡೋ, ಮಲ್ಕೊಳ್ತೀನಿ. ಇಲ್ಲಾಂದರೆ ಜನನಿ ಹೆದರ್ಕೊಂಡ್ಬಿಡ್ತಾಳೆ. ಜನನಿ ಹೆದರ್ಕೊಳ್ತಾಳ? ಯಾಕೆ? ಅದು ಬ್ರೋ, ಜನನಿ ಯಾವಾಗಲೂ ನನ್ನ ಮೇಲೆ ಕೈ ಹಾಕಿ ಮಲಗೋ ಅಭ್ಯಾಸ. ಹಾಗೆ ಮಾಡಿದ್ರೆ ಯಾವಾಗಲೂ ನಾನು ಅವಳ ಜೊತೆನೇ ಇರ್ತೀನಿ ಅನ್ನೋ ಫೀಲ್ ಅವಳಿಗೆ. ಸಪೋಸ್ ಕೈ ತೆಗೆದ್ರೆ ಸರಿ ನಿದ್ದೆನೇ ಮಾಡಲ್ಲ ಬ್ರೋ. ವಾವ್, ಈ ಥರನೂ ಇರುತ್ತಾ ಪ್ರೀತು? ಇನ್ನು ಮುಂದೆ ನಿಂಗೂ ಗೊತ್ತಾಗುತ್ತೆ. ಸರಿ, ಅದಕ್ಕೆ ಬೇಗ ಫೋನ್ ಮಾಡು, ವಿಶ್ ಮಾಡ್ತೀನಿ. ಹಲೋ, ಹ್ಯಾಪಿ ಬರ್ಡೇ ಅದಕ್ಕೆ.
ಥ್ಯಾಂಕ್ಸ್. ಬ್ರೋ ಜೊತೆಗೆ 100 ಕಾಲ ಸುಖವಾಗಿರಿ. ಸರಿ ಆಯ್ತು, ಬ್ರೋ ಕೊಡ್ತೀನಿ. ಗುಡ್ ನೈಟ್ಗೆ. ಗುಡ್ ನೈಟ್ ಬ್ರೋ. ಹುಟ್ಟು ಹಬ್ಬದ ಶುಭಾಶಯಗಳು ಅರ್ಧಾಂಗಿ. ಊಟಕ್ಕೆ ಬಂದಾಗಲೇ ಹೇಳಿದ್ರಲ್ಲ. ಆಗ ಹೇಳಿದ್ದು ಸಾರ್ಥಿ ಮಗಳಿಗೆ, ಈಗ ನನ್ನ ಹೆಂಡತಿಗೆ ರಾಜಾರೋಷವಾಗಿ ಹೇಳ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. 100 ಕಾಲ ಚೆನ್ನಾಗಿರು. ಇಷ್ಟು ಪ್ರೀತಿಯಿಂದ ನನ್ನ ಹರಿಸ್ತಾ ಇದ್ದೀರಾ. ಬಹುಶಃ ಇದೇ ಕೊನೆ ಹಾರೈಕೆ ಅನ್ಸುತ್ತೆ.